ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೆಳೆಯರೆ? ಈಗ ಹಳೆ ನೋಟು, ಹಳೆ ₹1 ಕಾಯಿನು, ಹಳೆ ₹1 ನೋಟು, ₹2 ಕಾಯಿನು, ₹5 ಕಾಯಿನು ಕೆಲವು ಜನ ಆಸೆ ಪಟ್ಕೊಂಡು ಒಂದು ನೆನಪಿಗೋಸ್ಕರ ಬಜ್ಜೆ ಕಡಿತಾರೆ. ಅಂಥವ್ರಿಗೋಸ್ಕರ ಮೋಸ ಮಾಡಬೇಕು ಅಂತಾನೆ ₹1 ನೋಟು, ₹2 ನೋಟು, ಹಳೆ ನೋಟುಗಳು ಕೊಟ್ಟರೆ ಲಕ್ಷಾಂಗಟ್ಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋಗಳು ಮಾಡ್ತಿರ್ತಾರೆ. ಮತ್ತು ಟ್ಯಾಗು ಕೂಡ ಹಾಕ್ತಿರ್ತಾರೆ, ತಮ್ಮೇಲೆ ಅನ್ನೋದು ಇಟ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ. ಹಾಗಾಗಿ ಅಂಥ ವಿಡಿಯೋ ನೋಡಿಬಿಟ್ಟು ಮೋಸ ಹೋಗ್ಬೇಡಿ. ಯಾವ ₹1 ನೋಟಿಗೂ ₹2 ನೋಟಿಗೂ ₹1 ದುಡ್ಡು ಬರೋಲ್ಲ. ನಿಮ್ಮಿಂದ ಅವ್ರು ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಆಸೆ ಅನ್ನೋದು ಇಡಿಸ್ತಾರೆ. ಹಂಗಾಗಿ ನಾನು ಒಂದು ವಿಡಿಯೋ ನೋಡಿಬಿಟ್ಟು ವಿಡಿಯೋದಲ್ಲಿ ನಂಬರ್ ಹಾಕಿದ್ರು, ನಂಬರ್ನ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ದಾಯಿತು. ಅದು ನಾನು ₹1 ಕಳ್ಕೊಂಡಿಲ್ಲ. ಬಟ್ ಅವ್ರು ಹೇಳಿದ್ದೇನು ಗೊತ್ತಾ, ತೆಲುಗುನಾಗಿ ವಾಯ್ಸ್ ರೆಕಾರ್ಡ್ ಕಳಿಸಿದರೆ, ತಮ್ಮ ರಿಜಿಸ್ಟರ್ ಫೀಸು ₹1600, ಅದು ಕಳಿಸು, ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟರ್ ಆದಮೇಲೆ ನಿನ್ನ ನೋಟು, ಹಳೆ ನೋಟು ಏನಿದೆಯೋ ಅದು ಪಕ್ಕ ಕನ್ಫರ್ಮ್ ಆಗಿ ಸೇಲ್ ಆಗುತ್ತೆ. ಸೇಲ್ ಆದಮೇಲೆ ಡೈರೆಕ್ಟಾಗಿ 34 ಲಕ್ಷ ಕ್ಯಾಶ್ ತಗೊಂಬಂದು ಸೀದಾ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ. ಅದಕ್ಕೋಸ್ಕರ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಜೆರಾಕ್ಸ್ ಅನ್ನೋದು ವಾಟ್ಸಪ್ ಮಾಡು ಅಂತೇಳಿ ವಾಯ್ಸ್ ರೆಕಾರ್ಡ್ ಹೇಳ್ತಾರೆ. ಅದಕ್ಕಾಗಿ ನಾನು ರಿಟರ್ನ್ ಮೆಸೇಜ್ ಏನು ಮಾಡಿದ್ದೀನಿ ಗೊತ್ತಾ, ಅಡ್ರೆಸ್ ಕಳಿಸಿ, ಇಲ್ಲಾಂದರೆ ಲೊಕೇಶನ್ ಕಳಿಸಿ, ನಾನೇ ಅಲ್ಲೇ ಬಂದು ರಿಜಿಸ್ಟರ್ ಮಾಡ್ಕೊತೀನಿ ಅಂದರೆ ಅಷ್ಟಕ್ಕೆ ಸೈಲೆಂಟಾಗಿಬಿಟ್ಟ. ಹಂಗಿದ್ದಾಗ ಅರ್ಥ ಮಾಡ್ಕೊಳ್ಳಿ, ಅವನು ಮೋಸ ಮಾಡೋಕ್ಕೋಸ್ಕರನೇ ಅವನು ವಿಡಿಯೋ ಮಾಡ್ತಿರ್ತಾನಷ್ಟೇ. ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ವಿಡಿಯೋ ಮಾಡ್ತಿರಷ್ಟೇ, ನಿಮ್ಮ ದುಡ್ಡು ಕೊಡೋಕ್ಕಂತಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಇದೇ ಅದು ವಾಟ್ಸಪ್ ಚಾಟ್ ಮಾಡಿದ ప్రూఫ్, వాయిస్ రికార్డ్ ప్లే ಮಾಡ್ತೀನಿ, ಕೇಳಿಸ್ಕೊಳ್ಳಿ. నీకు సేల్ చేయాలంట 2 సైడ్ ఆధార్ కార్డు ఫోటో, నీ ఫోటో పంపి తర్వాత 1500 డబ్బులు పంపించాలి. ఇప్పుడు రిజిస్ట్రేషన్ అయితే రేపు మనిషి వస్తే డబ్బులు తీసుకుని అంటే ఓకే. ఫస్ట్ ఆధార్ కార్డ్, నీ ఫోటో పంపి తర్వాత 1500 డబ్బులు పంపించాలి. ఓల్డ్ గైన్స్ కంపెనీ 100% సేలింగ్ అయితే 1% రాబోతే నీ డబ్బులు నీకు రిటర్న్ వచ్చేస్తాయి. ఓకే, ఆర్బీఐ లెటర్కి 1500 ఛార్జ్ పడతాయి. ముందుకి పంపిన తర్వాత 10 నిమిషాలు రిజిస్ట్రేషన్ అయితే రేపు మనిషి వస్తాయి. ఓకే తమ్ముడు, 100% ಗ್ಯಾರಂಟಿ. ಕೇಳಿಸ್ಕೊಂಡ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು, ಪ್ರೀತಿಯಿಂದ ಮಾತಾಡ್ಬಿಟ್ಟು ಚೆನ್ನಾಗಿ ಮೋಸ ಮಾಡಿಬಿಟ್ಟು ಹೋಗ್ತಾನೆ ಅವನು. ಅದಕ್ಕೆ ನೋಡಿದ್ದೆಲ್ಲ ನಂಬಕ್ಕೆ ಹೋಗಬೇಡಿ.